ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನ ಸಂಘರ್ಷ ನಡೆದಿದೆ. ಶಾಂತಿ ಸಭೆಗೂ ಮುನ್ನವೇ ಡಿಸಿ ಕಚೇರಿ ಬಳಿ ವಾಗ್ವಾದ ಜರುಗಿದೆ. ಶಾಂತಿ ಸಭೆಗೆ ಬಂದ ವಿವಿಧ ಸಂಘಟನೆಗಳ ಮುಖಂಡರ ನಡುವೆ ವಾಗ್ವಾದವಾಗಿದೆ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನದ ಸಂಘರ್ಷ ನಡೆದಿದೆ. ಶಾಂತಿ ಸಭೆ ಆರಂಭ ಆಗೋದಕ್ಕೂ ಮುನ್ನವೇ ಡಿಸಿ ಕಚೇರಿ ಬಳಿ ವಾಗ್ವಾದ ಆಗಿದೆ. ಶಾಂತಿ ಸಭೆಗೆ ಬಂದಂತಹ ವಿವಿಧ ಸಂಘಟನೆಗಳ ಮುಖಂಡರು ಆರ್ಎಸ್ಎಸ್, ಭೀಮ್ ಆರ್ಮಿ, ದಲಿತ ಪ್ಯಾಂಥರ್, ಛಲವಾದಿ ಸಂಘಟನೆ ಭಾಗಿಯಾಗಿದೆ. ಒಂದೊಂದು ಸಂಘಟನೆಯಿಂದ ಮೂವರಿಗೆ ಮಾತ್ರ ಅವಕಾಶವನ್ನು ಕಲ್ಪಿಸಿಕೊಡಲಾಗಿತ್ತು. ಶಾಂತಿ ಸಭೆಗೆ ಹೋಗೋದಕ್ಕೆ ಬಿಡದೆ ಇರೋದಕ್ಕೆ ಗಲಾಟೆಯಾಗಿದೆ. ಡಿಸಿ ಕಚೇರಿ ಪ್ರವೇಶ ದ್ವಾರದಲ್ಲಿ ಪೊಲೀಸರ ಜೊತೆ ವಾಗ್ವಾದ ನಡೆದಿದೆ. ಜೈ ಭೀಮ್ ಸೇನೆ ಸಂಘಟನೆ ಮುಖಂಡ ಗುಂಡಪ್ಪ ಲಂಡನ್ಕರ್ ವಾಗ್ವಾದ ನಡೆಸಿದ್ದಾರೆ. ಜೈ ಭೀಮ್ ಸೇನೆ ಸಂಘಟನೆಗೆ ಸಭೆಗೆ ಬರುವಂತೆ ನೋಟಿಸ್ ನೀಡಿಲ್ಲ. ಲಿಸ್ಟ್ನಲ್ಲಿ ಹೆಸರಿಲ್ಲದ ಕಾರಣ ಸಭೆಗೆ ಅವಕಾಶವನ್ನ ಕೊಡ್ತಾ ಇಲ್ಲ ಪೊಲೀಸ್ನವರು. ಡಿಸಿಗೆ ಮನವಿ ಮಾಡ್ತೇವೆ, ಒಳಗಡೆ ಬಿಡಿ ಅಂತ ಹೇಳಿ ಪಟ್ಟನ್ನ ಹಿಡಿದಿದ್ದಾರೆ ಮುಖಂಡರು. ಒಳಗೆ ಬಿಡದ ಪೊಲೀಸರ ಜೊತೆ ವಾಗ್ವಾದಕ್ಕಿಳಿದಿದ್ದಾರೆ ಮುಖಂಡರು. ಕಲಬುರಗಿ ಬಂದ್ ಮಾಡೋದಕ್ಕೆ ಎಚ್ಚರಿಕೆಯನ್ನ ನೀಡಿದ್ದಾರೆ ಮುಖಂಡರು. ನವೆಂಬರ್ 2ರಂದೇ ಚಿತ್ತಾಪುರದಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಸಮಾಧಾನ ಇಲ್ಲ. ನೀವು ಆರ್ಎಸ್ ಮೈಂಡ್ ತಲೆ ಇಟ್ಕೊಂಡು ಹೋರಾಟ ಮಾಡ್ತೀರಿ. ನೀವೇ ಹೊಂಟ್ರು ಸುಮಂದ್ರಿ ಫೋಟೋಗಳ ಎಸ್ಎನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ನಮ್ಮ ಪ್ರತಿನಿಧಿ ಶ್ರೀಕಾಂತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶ್ರೀಕಾಂತ್, ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನ ಫೈಟ್ ಒಂದ್ ಕಡೆ ಹೈಕೋರ್ಟ್ನ ಕಟಕಟಿಯಲ್ಲಿದೆ, ಮತ್ತೊಂದು ಕಡೆ ಶಾಂತಿ ಸಭೆಯನ್ನ ನಡೆಸೋದಕ್ಕೆ ಸಿದ್ಧತೆಗಳಾಗಿತ್ತು, ರೂಪುರೇಷೆಗಳು ಕೂಡ ಆಗಿತ್ತು. ಬಟ್ ಆದ್ರೆ ಸಭೆ ಆರಂಭ ಆಗೋದಕ್ಕೂ ಮುನ್ನವೇ ಈ ಗಲಾಟೆ ಆಗಿದೆ. ಗಲಾಟೆ ಆಗೋದಕ್ಕೆ ಕಾರಣ ಏನು ವಾಗ್ವಾದ ಆಯಿತು? ಸ್ಥಳದಲ್ಲಿ ಸದ್ಯಕ್ಕೆ ಯಾವ ರೀತಿಯಾಗಿದೆ ವಾತಾವರಣ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಎಸ್ ರಮ್ಮ, ಏನು ಅಂದ್ರೆ ಚಿತ್ತಾಪುರ ಕ್ಷೇತ್ರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಸಾಕಷ್ಟು ವಿವಾದಕ್ಕೆ ಕಾರಣವಾದ ಹಿನ್ನೆಲೆ ಇದೀಗ ಹೈಕೋರ್ಟ್ ಜಿಲ್ಲಾಡಳಿತಕ್ಕೆ ಶಾಂತಿ ಸಭೆಯನ್ನ ನಡೆಸಿ ಯಾವೆಲ್ಲ ಸಂಘಟನೆಗಳು ಅರ್ಜಿಯನ್ನ ಸಲ್ಲಿಸಿವೆ ಆ ಎಲ್ಲ ಸಂಘಟನೆಗಳನ್ನ ಒಂದುಗೂಡಿಸಿ ಶಾಂತಿ ಸಭೆಯನ್ನ ನಡೆಸುವ ಮೂಲಕ ಸಂಧಾನ ಮಾಡಿ ಒಂದು ರೀತಿ ಇತಿಶ್ರೀ ಆಡುವಂತೆ ಸೂಚನೆ ನೀಡಿತ್ತು. ಈ ನಿಟ್ಟಿನಲ್ಲಿ ಇಂದು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಜಿಲ್ಲಾಧಿಕಾರಿಗಳು ಫೌಜಿಯಾ ತರನ್ನುಮ್ ಅವರ ನೇತೃತ್ವದಲ್ಲಿ ಸಭೆ ಕೂಡ ಈಗಾಗಲೇ ಆರಂಭವಾಗಿದ್ದು, ಸಭೆ ಆರಂಭಕ್ಕೂ ಮುನ್ನೆ ಕೆಲವೊಂದಿಷ್ಟು ಗಲಾಟೆ ಗದ್ದಲಗಳು ಕೂಡ ನಡೆದಿರುವಂತದ್ದು. ಏನು ಡಿಸಿ ಆಫೀಸ್ ಮುಖ್ಯ ದ್ವಾರದ ಬಳಿ ದಲಿತ ಸಂಘಟನೆ ಮುಖಂಡವರು ನನ್ನನ್ನು ಕೂಡ ಒಳಗಡೆ ಬಿಡಿ, ನಾನು ಡಿಸಿ ಅವರಿಗೆ ಮನವಿ ಮಾಡ್ತೇನೆ ಅನ್ನುವಂತ ಮಾತನ್ನ ಹೇಳುವ ಮೂಲಕ ಪೊಲೀಸರೊಂದಿಗೆ ವಾಗ್ವಾದ ಕೇಳ್ತಾನೆ. ಈ ವೇಳೆ ಆತ ಡಿಸಿ ಕಚೇರಿಗೆ ಎಂಟ್ರಿ ಕೊಡಲು ನೋಡ್ತಾನೆ. ಆಗ ಪೊಲೀಸರು ಆತನನ್ನ ತಳ್ಳಿತಾರೆ. ನಿನ್ಗೆ ನೋಟಿಸ್ ಕೊಟ್ಟಿಲ್ಲ, ಹೀಗಾಗಿ ನಿನ್ಗೆ ಪ್ರವೇಶವಿಲ್ಲ ಎನ್ನುವಂತ ಮಾತನ್ನ ಪೊಲೀಸರು ಹೇಳ್ತಾರೆ. ಈ ವೇಳೆ ಆತ ಆಕ್ರೋಶಗೊಂಡು ಪೊಲೀಸರಿಗೆ ಎದುರು ನಿಂತಿರುವಂತದ್ದು, ಪೊಲೀಸರೊಂದಿಗೆ ವಾಗ್ವಾದ ಕೇಳಿದ್ದಾನೆ. ಹೀಗೆ ಈ ವೇಳೆ ಆತ
ನಾವು ಈ ರೀತಿ ಮಾಡಿಯೇ ಕಲಬುರಗಿಯನ್ನ ಹಾಳು ಮಾಡ್ತಾ ಇದ್ದೀರಾ, ಹೀಗಾಗಿ ನಾವು ಕಲಬುರಗಿಯನ್ನ ಬಂದ್ ಮಾಡ್ಬೇಕಾಗತ್ತೆ ಅನ್ನೋ ಎಚ್ಚರಿಕೆಯನ್ನು ನೀಡ್ತಾನೆ. ಅದಕ್ಕೆ ನವೆಂಬರ್ 2ರಂದು ನಾವು ಕೂಡ ಚಿತ್ತಾಪುರದಲ್ಲಿ ಪ್ರತಿಭಟನೆ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನ ದಲಿತ ಮುಖಂಡನಾದಂತ ಗುಂಡಪ್ಪ ಲಂಡನ್ಕರ್ ಅವರು ನೀಡ್ತಾರೆ. ಇನ್ನು ಈ ವೇಳೆ ಪೊಲೀಸರು ಆತನನ್ನ ಸಮಾಧಾನ ಪಡಿಸಿ ನಂತರ ಆತನ ಮನವಿಯನ್ನು ಸ್ವೀಕರಿಸಿ ಕಳಿಸಿರುವಂತದ್ದು. ರಮ್ಯ, ಹಲೋ. ಅಮ್ಮ ನೀವು ಪೇಪರ್ ಬೇಡಕತ್ತೀನಿ ಆಯ್ತಲ್ಲ ಮಾತಾಡ್ಕೊಂಡು ನೀನು ಸೀದಾ ಮಾಡ್ಬಿಡ್ತಾ ಏನ್ ಮಾಡೋದು ಸಮಾಧಾನ ಇಲ್ಲ. ಜೈ ಭೀಮ್ ಸೇನೆಯ ಪದಾಧಿಕಾರಿಗಳಾಗಿರ್ತಕ್ಕಂಥ ರಾಹುಲ್ ಉಪ್ಪಾರೆ, ದಿಗ್ಸಂಗಿ ದಿಗ್ಸಂಗಿ ಸಿದ್ಧಾರ್ಥ ದಿಗ್ಸಂಗಿ ನಾವೆಲ್ಲರೂ ಕೂಡಿ ನೀನು ಹೋರಾಟ ಮಾಡಿವಿ. ನಾವು ಮನವಿ ಪತ್ರ ಇವತ್ತಿನ ದಿವಸ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಏನು ಸಂಘಟನೆದವ್ರಿಗೆ ಏನದ ಒಂದು ಶಾಂತಿ ಸಭೆಯನ್ನು ಕರೆದಿದ್ದಾರೆ. ಅದಕ್ಕೆ ನಾವು ಕೂಡ ನಿನ್ನೆ ಮೊನ್ನೆ ಎಲ್ಲ ಹೋರಾಟ ಮಾಡ್ಕೊತೇನೆ ಇದ್ದೀವಿ, ಎಲ್ಲದರದಾಗ ಇದ್ದೀವಿ. ಅದಕ್ಕೆ ನಿನ್ನೆ ನಾವು ಮನವಿ ಪತ್ರ ಸಲ್ಲಿಸಿದ್ದೀವಿ. ನಾವು ಚಿತ್ತಾಪುರದಲ್ಲಿ 2ನೇ ತಾರೀಕು ಏನಪ್ಪ ಅಂದ್ರೆ ಹೋರಾಟ ಮಾಡ್ತೀವಿ ಅಂತ ಮನವಿ ಪತ್ರ ಕೊಟ್ಟಿದ್ವಿ. ಅದಕ್ಕೆ ನಮಗೇನದ ಬಿಫೋರ್ ನಾವು ಏನದ ಅರ್ಜಿ ಕೊಟ್ಟಿದ್ದೀವಿ ಅಂತಂದ್ರೆ ನಮಗೂ ಲಿಸ್ಟ್ನಾಗ ಹೆಸರು ಬರ್ತಿತ್ತು. ಅದ್ರ ಪ್ರಕಾರ ಅವ್ರ ಲಿಸ್ಟ್ನಾಗ ನಮ್ಮ ಹೆಸರಿಲ್ಲ. ಆದರೂ ಕೂಡ ನಾವು ರಿಕ್ವೆಸ್ಟ್ ಮಾಡಿ ನಮಗೂ ಕೂಡ ಏನದ ಸಭೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತೇಳಿ ನಾವು ವಿನಂತಿ ಮಾಡ್ತಾ ಇದ್ದೀವಿ ಅಧಿಕಾರಿಗಳಿಗೆ. ಅವ್ರೇನಪ್ಪ ತಳ್ಳೋದು, ನುಗ್ಗಿಸ್ಕೊಡೋದು, ಬಾಯಿಗೆ ಬಂದಂಗೆ ಮಾತಾಡೋದು ಮಾಡ್ತಾ ಇದ್ದಾರೆ. ಅದ್ರಲ್ಲಿ ಒಬ್ರು ಮೇಡಮ್ ಅವ್ರು ಪೇಪರ್ ಕೇಳಿದ್ರು, ಆ ಪೇಪರ್ ಕೊಡ್ಲಿಕ್ಕೆ ಹೋದ್ರೆ ನಂಗೆ ನುಗ್ಗಿಸ್ಕೊಡ್ತಾರೆ. ಮತ್ತು ವಿಠಲ್ ದೊಡ್ಡ ಮನೆ ಯಾರು ಅಂತ ಕೇಳ್ತಾರೆ ಕ್ವಶನ್ದಾಗ. ಇವೆಲ್ಲ ಯಾಕೆ ಈ ವ್ಯವಸ್ಥೆ ಯಾಕೆ ಬೇಕು? ನೀವೆಲ್ಲ ಏನಪ್ಪ ಅಂತಂದ್ರೆ RS ಗುಲಾಮ್ರಿದ್ದೀರಿ. ನೀವು ಅಧಿಕಾರಿಗಳಿದ್ದರೂ ಕೂಡ ಕೆಲವರು ಚಮಚಾಗಿರಿ ಮಾಡ್ತೀರಿ. ನಮ್ಮ ದಲಿತರಿಗೆ ಏನಪ್ಪ ಅಂತಂದ್ರೆ ಎಲ್ಲದರದೂ ಅವಕಾಶ ಕೊಡೋಂಗಿಲ್ಲ. ನಮ್ದೇನು ಹೋರಾಟ ಅದ, ನಮ್ದು ಹೋರಾಟ RSS ವಿರುದ್ಧ ಹೋರಾಟ ಅದ, ಮನುವಾದಿಗಳ ವಿರುದ್ಧ ಹೋರಾಟ ಅದ. ನಮ್ಮ ರಾಷ್ಟ್ರ ರಕ್ಷಣೆ ಆಗಬೇಕು, ಸಂವಿಧಾನ ರಕ್ಷಣೆ ಆಗಬೇಕು, ಬಾಬಾ ಸಾಹೇಬ್ ಅಂಬೇಡ್ಕರ್ ಉದ್ದೇಶಗಳು ಈ ದೇಶದ ಪ್ರತಿಯೊಬ್ಬರಿಗೂ ಮುಟ್ಟಬೇಕು. ಎಲ್ಲರಿಗೂ ಏನು ಸಮಪಾಲು ಸಮಬಾಳು ಏನದ ಎಲ್ಲರಿಗೂ ಆಗಬೇಕು. ಜೈ ಭೀಮ್ ಸೇನೆಯ